ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿದ್ರು. ಮಳೆ ಕೊರತೆ ಆಗಿದೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರತಿಯೊಂದು ಡಿವಿಷನ್ ಕೂಡ ಮೀಟಿಂಗ್ ತೆಗೆದುಕೊಂಡಿದ್ದಾರೆ. ನಾವು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ದೇವೆ, ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ, ನೀರಿನ ಸಮಸ್ಯೆ ಹೀಗಿದೆ ಅಂತ ತಿಳ್ಕೊಂಡಿದ್ವಿ, ಅದಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಂಡು ಸೂಚನೆ ಕೊಟ್ಟಿದ್ದೇವೆ. ಬರ ಪರಿಸ್ಥಿತಿ ಅಂತ ಘೋಷಣೆ ಮಾಡಬೇಕು ಅಂತಂದರೆ ಸುಮ್ಮನೆ ಹಾಗೆ ಘೋಷಣೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಇಷ್ಟು ವಾರಗಳು ಮಳೆ ಕೊರತೆ ಆಗಬೇಕು, ಇಷ್ಟು ಪರ್ಸೆಂಟ್ ಡೆಫಿಸಿಟ್ ಆಗಬೇಕು, ಸಾಯಿಲ್ ಮಾಯಿಶ್ಚರ್ ಇಷ್ಟು ಕಮ್ಮಿ ಆಗಬೇಕು, ಬೆಳೆ ಹಾನಿ ಇಷ್ಟು ಆಗಿರಬೇಕು ಅಂತ ಹೇಳಿ ಸರ್ಕಾರ, ಕೇಂದ್ರ ಸರ್ಕಾರ ಕ್ರೈಟೀರಿಯಾ ಕೊಟ್ಟಿದೆ. ಆ ಕ್ರೈಟೀರಿಯಾ ಫುಲ್ಫಿಲ್ ಆದಾಗ ಆಗುತ್ತೆ. ಈ ಜುಲೈ ಎಂಡಲ್ಲಿ ಬಹುಶಃ ಅಷ್ಟು ಕ್ರೈಟೀರಿಯಾ ಎಲ್ಲ ಫುಲ್ ಆಗುತ್ತೆ. ಮಳೆ ಇನ್ನೂ ಇದೇ ರೀತಿ ಕೊರತೆ ಕಂಟಿನ್ಯೂ ಆದರೆ ಆವಾಗ ಬರ ಪರಿಸ್ಥಿತಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಡಿಲೇಗಳನ್ನು ಮಿಸ್ಯೂಸ್ ಮಾಡಿಕೊಂಡ್ರು ಕೂಡ ಅಲ್ಟಿಮೇಟ್ಲಿ ಎನ್ಯುಮರೇಷನ್ ಫಾರ್ಮ್ ಎಲ್ರಿಗೂ ಸಿಗುತ್ತೆ. ಆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಏನು ಮಾಹಿತಿ ಕೊಟ್ಟಿರ್ತಾರೆ ಅದನ್ನ ಎಲೆಕ್ಷನ್ ಕಮಿಷನ್ ಅವ್ರು ನೋಡ್ತಾರೆ ಅಲ್ವಾ. ನಾವ್ಯಾರು ತಪ್ಪು ವೋಟರ್ ಅಲ್ಲೇ ನೋಡ್ರಿ ಅದು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಗೊತ್ತಾಗೋದಿಲ್ವಾ. ಮತ್ತೆ 2025 ವೋಟರ್ ಹೆಸರು ಇರಬೇಕು, 2002 ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇರಬೇಕು. ಆ ರೀತಿ ಇದ್ದಾಗ ಜೆನ್ಯೂನ್ ವೋಟರ್ಸ್ ಎಲ್ಲರಿಗೆ ಬೇರೆಯವ್ರಿಗೆ ನಾವು ಸೇರ್ಸಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ಬೇಕು ಅಂತ ಟೀಕೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ SIR ಮಾಡಿ ವೋಟರ್ ಹಕ್ಕು ಕಿತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಅವರು, ಜನರ ಹಕ್ಕನ್ನು ಕಿತ್ಕೊಂಡು ಕೊಟ್ಟಿರೋರು ಅವರು. ನಾವು ಅವ್ರ ಹಕ್ಕು ಜನರ ಹಕ್ಕು ಕಿತ್ಕೊಳ್ದೇ ಇರೋ ಮಾಡಬೇಕು ಅಂತ ಹೇಳಿ ಎಲ್ಲ ಅರ್ಹ ವೋಟರ್ ಲಿಸ್ಟಲ್ಲಿ ಬರಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸುಳ್ಳು ಆರೋಪ ಮಾಡಿ ಜನರ ದಾರಿ ತಪ್ಪಿಸ್ತಾರೆ. ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿದ್ರು. ಮಳೆ ಕೊರತೆ ಆಗಿದೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರತಿಯೊಂದು ಡಿವಿಷನ್ ಕೂಡ ಮೀಟಿಂಗ್ ತೆಗೆದುಕೊಂಡಿದ್ದಾರೆ. ನಾವು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ದೇವೆ, ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ, ನೀರಿನ ಸಮಸ್ಯೆ ಹೀಗಿದೆ ಅಂತ ತಿಳ್ಕೊಂಡಿದ್ವಿ, ಅದಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಂಡು ಸೂಚನೆ ಕೊಟ್ಟಿದ್ದೇವೆ. ಬರ ಪರಿಸ್ಥಿತಿ ಅಂತ ಘೋಷಣೆ ಮಾಡಬೇಕು ಅಂತಂದರೆ ಸುಮ್ಮನೆ ಹಾಗೆ ಘೋಷಣೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಇಷ್ಟು ವಾರಗಳು ಮಳೆ ಕೊರತೆ ಆಗಬೇಕು, ಇಷ್ಟು ಪರ್ಸೆಂಟ್ ಡೆಫಿಸಿಟ್ ಆಗಬೇಕು, ಸಾಯಿಲ್ ಮಾಯಿಶ್ಚರ್ ಇಷ್ಟು ಕಮ್ಮಿ ಆಗಬೇಕು, ಬೆಳೆ ಹಾನಿ ಇಷ್ಟು ಆಗಿರಬೇಕು ಅಂತ ಹೇಳಿ ಸರ್ಕಾರ, ಕೇಂದ್ರ ಸರ್ಕಾರ ಕ್ರೈಟೀರಿಯಾ ಕೊಟ್ಟಿದೆ. ಆ ಕ್ರೈಟೀರಿಯಾ ಫುಲ್ಫಿಲ್ ಆದಾಗ ಆಗುತ್ತೆ. ಈ ಜುಲೈ ಎಂಡಲ್ಲಿ ಬಹುಶಃ ಅಷ್ಟು ಕ್ರೈಟೀರಿಯಾ ಎಲ್ಲ ಫುಲ್ ಆಗುತ್ತೆ. ಮಳೆ ಇನ್ನೂ ಇದೇ ರೀತಿ ಕೊರತೆ ಕಂಟಿನ್ಯೂ ಆದರೆ ಆವಾಗ ಬರ ಪರಿಸ್ಥಿತಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಡಿಲೇಗಳನ್ನು ಮಿಸ್ಯೂಸ್ ಮಾಡಿಕೊಂಡ್ರು ಕೂಡ ಅಲ್ಟಿಮೇಟ್ಲಿ ಎನ್ಯುಮರೇಷನ್ ಫಾರ್ಮ್ ಎಲ್ರಿಗೂ ಸಿಗುತ್ತೆ. ಆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಏನು ಮಾಹಿತಿ ಕೊಟ್ಟಿರ್ತಾರೆ ಅದನ್ನ ಎಲೆಕ್ಷನ್ ಕಮಿಷನ್ ಅವ್ರು ನೋಡ್ತಾರೆ ಅಲ್ವಾ. ನಾವ್ಯಾರು ತಪ್ಪು ವೋಟರ್ ಅಲ್ಲೇ ನೋಡ್ರಿ ಅದು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಗೊತ್ತಾಗೋದಿಲ್ವಾ. ಮತ್ತೆ 2025 ವೋಟರ್ ಹೆಸರು ಇರಬೇಕು, 2002 ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇರಬೇಕು. ಆ ರೀತಿ ಇದ್ದಾಗ ಜೆನ್ಯೂನ್ ವೋಟರ್ಸ್ ಎಲ್ಲರಿಗೆ ಬೇರೆಯವ್ರಿಗೆ ನಾವು ಸೇರ್ಸಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ಬೇಕು ಅಂತ ಟೀಕೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ SIR ಮಾಡಿ ವೋಟರ್ ಹಕ್ಕು ಕಿತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಅವರು, ಜನರ ಹಕ್ಕನ್ನು ಕಿತ್ಕೊಂಡು ಕೊಟ್ಟಿರೋರು ಅವರು. ನಾವು ಅವ್ರ ಹಕ್ಕು ಜನರ ಹಕ್ಕು ಕಿತ್ಕೊಳ್ದೇ ಇರೋ ಮಾಡಬೇಕು ಅಂತ ಹೇಳಿ ಎಲ್ಲ ಅರ್ಹ ವೋಟರ್ ಲಿಸ್ಟಲ್ಲಿ ಬರಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸುಳ್ಳು ಆರೋಪ ಮಾಡಿ ಜನರ ದಾರಿ ತಪ್ಪಿಸ್ತಾರೆ.